11 ತಿಂಗಳು ಮಗು ಇದೆ ನನಗೆ. ಹಂಗಾಗಿ ಡ್ಯೂಟಿ ಕ್ಯಾನ್ಸಲ್ ಮಾಡಿ ಅಂತೇಳಿ ಮೊನ್ನೆ 29ನೇ ತಾರೀಕಿಗೆ ಲೆಟರ್ ಕೊಟ್ಟಿದ್ದೆ. ಬಟ್ ಇವತ್ತು ಆಗ್ಲೇ ನನಗೆ ಮತ್ತೆ ವಾರ್ಡ್ ಅಲರ್ಟ್ ಮಾಡಿ ಸುಮಾರು 35 ಕಿಲೋಮೀಟರ್ ಆಗುತ್ತೆ ನಮ್ಮ ಮನೆಯಿಂದ, ಅಲ್ಲಿಗೆ ನನಗೆ ಡ್ಯೂಟಿಗೆ ಹಾಕಿದ್ದಾರೆ ಸರ್. ಅದಕ್ಕೋಸ್ಕರ ಇವತ್ತು ಕ್ಯಾನ್ಸಲೇಷನ್ಗೋಸ್ಕರ ಬಂದಿದ್ದೀನಿ. ಜಸ್ಟ್ ಇವತ್ತು ಲೆಟರ್ ಇಸ್ಕೊಂಡ್ರೆ ಅಷ್ಟೇನೆ. ನನ್ಗೆ ಇಲ್ಲೊಂದು ರಿಸೀವ್ಡ್ ಕಾಪಿ ಸೈನ್ ಹಾಕಿದ್ರೆ ನಮ್ಗೇನು ರೆಫರೆನ್ಸ್ಗೆ ಏನು ಇಲ್ಲ. ಜಸ್ಟ್ ಈಸ್ಕೊಂಡ್ರೆ ಅಷ್ಟೇನೆ. ಕ್ಯಾನ್ಸಲ್ ಆಗುತ್ತೆ ಇಲ್ಲ ಅನ್ನೋದು ಗೊತ್ತಿಲ್ಲ. ಮಾತಿದ್ರೆ ಯಾರನ್ನು ಕೇಳಿದ್ರು ಸಸ್ಪೆಂಡ್ ಮಾಡ್ತೀವಿ, FIR ಆಗ್ತೀವಿ ಇದನ್ನೇ ಹೇಳ್ತಾರೆ ಹೊರತು ಅಟ್ಲೀಸ್ಟ್ ನಮ್ಗೆ ಎಕ್ಸಂಪ್ಷನ್ ಇರೋರ್ಗೆ ಕೊಡಿ ಅಂತ ನಾವು ಕೇಳ್ತಾ ಇದೀವಿ ಅಷ್ಟೇನೆ. ಇಲ್ಲಾಂದ್ರೆ ನಾವ್ ಈವರೆಗೆ ಯಾವ ಡ್ಯೂಟಿಗೂ ನಾವೇನು ಮೋಸ ಆಗ್ದಂಗೆ ನಾವು ಕೆಲಸ ಮಾಡಿದೀವಿ ಸರ್. ಎಲೆಕ್ಷನ್ ಡ್ಯೂಟಿ ಆಗಿರ್ಬೋದು, ಪ್ರತಿಯೊಂದು ಕೆಲಸ ಕಾರ್ಯಕ್ಕೂ ನಾವು ಹಾಜರಾಗಿದ್ದೀವಿ. ಟೀಚರ್ಸ್ ಅಂದ್ರೆ ಬರೀ ಅವರು ಈ ಸಮೀಕ್ಷೆ ಮಾಡೋದು ಇದೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ, ನಾನೊಬ್ಬ ಹೈಸ್ಕೂಲ್ ಟೀಚರ್ ಇದ್ದೀನಿ, ಮ್ಯಾಥ್ಸ್ ಟೀಚರ್. ಅದ್ರ ಜೊತೆಗೆ ನಾನು ಇವಾಗ ಈ ಸಮೀಕ್ಷೆ ಕಾರ್ಯಕ್ಕೆ ಸುಮಾರು 2 ತಿಂಗಳು ಹೋದ್ರೆ ನನ್ನ ಸಬ್ಜೆಕ್ಟ್ ರಿಸಲ್ಟ್ ಹೇಳ್ತಾರೆ. ರಿಸಲ್ಟ್ ಡೌನ್ ಆದ್ರೆ ಏನ್ ಮಾಡ್ಬೇಕು ಸರ್ ನಾನು? ಆಮೇಲೆ ಇಲ್ಲ ಅವ್ರು ಜಸ್ಟ್ ನಮ್ಮ ಹತ್ರ ಇವತ್ತು ಕಾಪಿ ಇಸ್ಕೊಂಡಿದ್ದಾರೆ ಅಷ್ಟೇನೆ. ಇನ್ನು ಕ್ಯಾನ್ಸಲ್ ಆಗುತ್ತೆ ಇಲ್ಲ ಅಂತ ಗೊತ್ತಿಲ್ಲ ಸರ್. ನಾನು ಈಗಾಗಲೇ ಸೋಮವಾರನೇ ಲೆಟರ್ ಕೊಟ್ಟಿದ್ದೆ, ಈಗ ಕ್ಯಾನ್ಸಲ್ ಆಗಿಲ್ಲ. ನಿನ್ನೇನು ಬಂದು ಕೇಳಿದ್ರೆ ಇಲ್ಲಿ ಯಾರು ಏನು ರೆಸ್ಪಾನ್ಸ್ ಮಾಡೋರೆ, ಯಾರು ಏನು ಹೇಳಲೇ ಇಲ್ಲ. ಮಗುನ ಬಿಟ್ಟು ಸಮೀಕ್ಷೆಗೆ ಹೋಗ್ಬೇಕು ಅಂದ್ರೆ ನಮ್ಗೆ ನನ್ನ ತಾಯಿನೂ ಇಲ್ಲ, ನಮ್ ತಂದೆನೂ ಇಲ್ಲ, ನಮ್ ಸಂಬಂಧಿಕರು ಯಾರೂ ಇಲ್ಲ, ಹತ್ರ ಇಲ್ಲ ನೋಡ್ಕೊಳ್ಳೋರು. ಹಾಗಾಗಿ ನಾನು ಹೆರಿಗೆ ರಜೆ ಮುಗಿಸ್ಕೊಂಡು ಶಿಶುಪಾಲನೆ ರಜೆ ಹಾಕೊಂಡು ನನ್ನ ಮಗುನ್ ನೋಡ್ಕೊತಾ ಇದ್ದೆ ಇಷ್ಟು ದಿನ. ನಾನೀಗ ಸ್ಕೂಲಿಗೆ ಹೋಗ್ಲೇಬೇಕು, ಅಲ್ಲೂ ಕೂಡ ಕೆಲಸದ ಒತ್ತಡ ಇದೆ ನಮ್ಗೆ. ಹಾಗಾಗಿ ನಮ್ 10th ರಿಸಲ್ಟ್ ಒತ್ತಡ ಇರೋದ್ರಿಂದ ನಾನು ಶಾಲೆಗೆ ಹೋಗ್ಲೇಬೇಕಾಗಿರೋದ್ರಿಂದ ನಾನು ಹೋಗ್ಲೇಬೇಕಾಗಿದೆ. ಮತ್ತೆ ಈ ಸಮೀಕ್ಷೆ ಕಾರ್ಯಕ್ಕೂ ಇವಾಗ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಮಗುನ್ ಕರ್ಕೊಂಡು ನಾನು ಹೇಗ್ ಸಮೀಕ್ಷೆ ಸರ್? 2 ದಿನ ಅವ್ರು ಕೇಳಿರೋದು ಏನಕ್ಕೆ ಅಂದ್ರೆ ಇವಾಗ ನಮ್ಗೆ ಆಲ್ರೆಡಿ ವಾರ್ಡ್ ಅಲರ್ಟ್ ಮಾಡಿದ್ದಾರೆ. ನಮಗೆ ಮನೆಯಿಂದ ದೂರ ಕಲೆಕ್ಟ್ ಮಾಡಿದ್ದಾರೆ. ಅದನ್ನ ನಿಮ್ಗೆ 10 ವಾರ್ಡ್ಗಳಿಗೆ ಹಾಕೊಡ್ತೀವಿ ಅನ್ನೋದಕ್ಕೆ 2 ದಿನ ಕೇಳಿದ್ದಾರೆ. ನಮ್ಗೆ ಎಕ್ಸಾಮ್ಷನ್ ಅವ್ರಿಗೆ ವಿನಾಯಿತಿ ಅವ್ರಿಗೆ ಏನ್ ಹೇಳಿಲ್ಲ ಸರ್. ಜಸ್ಟ್ ಲೆಟರ್ ಇಸ್ಕೊಂಡು ಈಗ ನಾನು ಬೇಸಿಕಲಿ ಇರೋದು ನಾವು ಹೆಸರುಘಟ್ಟದಲ್ಲಿ ಇರೋದು. ಬಟ್ ನನಗೆ ಹಾಕಿರೋದು HBR ಲೇಔಟ್ ಅಂತ ಹೇಳಿ ರಾಮಮೂರ್ತಿ ನಗರದ ಹತ್ರ ಹಾಕಿರೋದು ಗುಂಪ ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.